ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಒಂದು ಕತೆ ಓದೋಣ. ಈ ಕಥೆಯನ್ನು ನಾನು ಲಿಟಲ್ ಲೆಜೆಂಡ್ಸ್ ಫೇರಿ ಟೇಲ್ಸ್ ಕಲೆಕ್ಷನ್ ಓಸ್ವಾಲ್ ಬುಕ್ಸ್ ರವರದ್ದು ಇದರಿಂದ ಆಯ್ಕೆ ಮಾಡ್ಕೊಂಡಿದ್ದೀನಿ. ಈ ಕತೆಗಳು 2 ರಿಂದ 5 ವರ್ಷದ ಮಕ್ಕಳಿಗೆ ಇಷ್ಟವಾಗುವಂಥದ್ದು. ಇದೆಲ್ಲ ಇಂಗ್ಲೀಷಲ್ಲಿದೆ. ಇದನ್ನು ನಾನು ಕನ್ನಡದಲ್ಲಿ ಅನುವಾದ ಮಾಡಿದಾಗ ನಿಮಗೆ 2 ಭಾಷೆಗಳಲ್ಲಿ ಈ ಕಥೆಯನ್ನು ಎಂಜಾಯ್ ಮಾಡುವ ಒಂದು ಆಪರ್ಚುನಿಟಿ ಅಥವಾ ಸೌಲಭ್ಯ ಸಿಗತ್ತೆ. ಈ ಬುಕ್ಸ್ನ ಅಥವಾ ಪುಸ್ತಕಗಳ ಲಿಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಕೂಡ ಇದನ್ನು ವೆಬ್ಸೈಟಲ್ಲಿ ಹೋಗ್ಬಿಟ್ಟು ನೋಡಿ ಬೇಕಾದರೆ ಇಷ್ಟವಾದದ್ದನ್ನು ಆಯ್ಕೆ ಮಾಡಿಕೊಂಡು ಆನ್ಲೈನಲ್ಲಿ ಖರೀದಿಸ್ಕೊಳ್ಬೋದು. ಇದು 2 ರಿಂದ 5 ವರ್ಷ ಅಲ್ಲದೆ ಬೇರೆ ವಯೋಮಿತಿಯ ಮಕ್ಕಳಿಗೂ ಬೇಕಾಗುವಂತಹ ಪಠ್ಯಕ್ರಮಕ್ಕೆ ಅನ್ವಯಿಸುವಂತಹ ಪುಸ್ತಕಗಳು ಇಲ್ಲಿದೆ. ನೀವು ಹೋಗ್ಬಿಟ್ಟು ಬ್ರೌಸ್ ಮಾಡಿಬಿಟ್ಟು ಆನ್ಲೈನಲ್ಲಿ ಖರೀದಿಸ್ಕೋಬೋದು. ಲಿಟಲ್ ಲೆಜೆಂಡ್ಸ್ ಫೇರಿ ಟೇಲ್ಸಲ್ಲಿ ತುಂಬ ಕಥೆಗಳಿವೆ. ಆಲಿಸ್ ಇನ್ ವಂಡರ್ಲ್ಯಾಂಡ್, ಬ್ಯೂಟಿ ಆ್ಯಂಡ್ ದ ಬೀಸ್ಟ್, ಸಿಂಡ್ರೆಲಾ, ರಪಂಜೆಲ್ ಮುಂತಾದವು. ಇವುಗಳೆಲ್ಲ ಸರಳವಾದ ಭಾಷೆಯಲ್ಲಿದೆ, ಮಕ್ಕಳಿಗೆ ಓದೋಕ್ಕೂ ಇಷ್ಟ ಆಗತ್ತೆ. ಅದಲ್ಲದೆ ಪ್ರತಿ ಪುಟಗಳು ತುಂಬ ಚೆನ್ನಾಗಿ ಆಕರ್ಷಣೀಯವಾಗಿದ್ದು ಚಿತ್ರಣಗಳೊಂದಿಗೆ ತುಂಬಿದೆ. ಆದ್ದರಿಂದ ಮಕ್ಕಳಿಗೆ ಓದೋದ್ರ ಜೊತೆ ಅದನ್ನು ಒಂಥರ ಅನುಭವಿಸೋದಂತಹ ಅನುಭವ ಬರುತ್ತೆ. ಮಕ್ಕಳಿಗೆ ಇದೆಲ್ಲ ಒಂದು ಮನೋಹರ ಸಂಕಲನ, ಸೃಜನಶೀಲತೆ ಮತ್ತು ಧೈರ್ಯವನ್ನು ಉಂಟು ಮಾಡುವ ಒಂದು ಅದ್ಭುತ ಚಿತ್ರಣಗಳೊಂದಿಗೆ ಮೋಹಕ ಕಥೆಗಳಲ್ಲಿ ಮುಳುಗಿ ಹೋಗುವಂಥ ಒಂದು ಅನುಭವ ಸಿಗತ್ತೆ. ಸ್ವತಂತ್ರ ಓದುವಿಕೆ ಮತ್ತು ಕೇಳುವಿಕೆಗೆ ಪೂರಕವಾಗಿರುವ ಕಥೆಗಳು ಪ್ರಾರಂಭಿಕ ಭಾಷಾ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುತ್ತದೆ. ಇದಕ್ಕೆ ಬೇಕಾಗಿ ಇಂಥ ಪುಸ್ತಕಗಳು ತುಂಬ ಸಹಾಯ ಆಗುತ್ತೆ ಮಕ್ಕಳಿಗೆ. ಅಲ್ಲದೆ ಮೌಲ್ಯಯುತ ಜೀವನ ಪಾಠಗಳನ್ನು ಕೂಡ ಕಲಿಸುತ್ತೆ. ಇದು ಮಕ್ಕಳ ಸೃಜನಶೀಲತೆಯನ್ನು ಉತ್ತೇಜಿಸುವ ಜೊತೆ ಕಿರಿಯ ಮಕ್ಕಳಿಗೆ ಓದುವ ಹವ್ಯಾಸವನ್ನು ಹೆಚ್ಚಿಸೋಕ್ಕೆ ಒಂಥರ ಸುಲಭ ಆಗುತ್ತೆ. ಇವತ್ತು ಈ ಕಲೆಕ್ಷನಿಂದ ಒಂದು ಕಥೆಯನ್ನು ಆರಿಸ್ಕೊಂಡು ಓದ್ತೀನಿ. ನೀವು ಕೂಡ ಎಂಜಾಯ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. In this video, let's read a story from Little Legends Fairy Tales by Oswald Books. They have stories like Alice in Wonderland, Beauty and Beast, Cinderella, and many more. These are of 2 to 5 years age group. Let me pick one of the stories and read for you. It's in English and I'll be translating it in Kannada, so you can enjoy the story in both the languages. Coming videos, let me read another story from the same collection. If you go through the website of Oswald Books, you can see many more books collection related to your academics as well. I'll be choosing the beginners level or the junior level and specialty stories, which is easier for the kids to read and understand as well as to learn a new language. These books are quite attractive with beautiful illustrations, so that kids not only will enjoy reading as well as they'll be able to imagine and they can feel the story, or their imagination and visualization skills also will improve along with their reading skills. I'll be sharing the link of this books collection in the description of the video as well. You can browse through their website and you can buy these books online, whichever you like. Let's start. I have picked Snow White and the 7 Dwarfs for this video from Little Legends from Oswald Books. Let's read. And ಈ ವಿಡಿಯೋಕ್ಕೆ ಸ್ನೋ ವೈಟ್ ಆ್ಯಂಡ್ ದ 7 ಡ್ವಾರ್ಫ್ಸ್ ಲಿಟಲ್ ಲೆಜೆಂಡ್ಸ್ ಓಸ್ವಾಲ್ ಬುಕ್ಸ್ ಅವರಿಂದ ಆಯ್ಕೆ ಮಾಡ್ಕೊಂಡಿದ್ದೇನೆ. ಬನ್ನಿ ಓದೋಣ. Once upon a time there lived a king and queen who had a beautiful daughter. ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜ ಮತ್ತು ರಾಣಿಯು ತಮ್ಮ ಸುಂದರ ಮಗಳೊಂದಿಗೆ ವಾಸಿಸುತ್ತಿದ್ದರು. ಲೀವ್ಡ್ ಅಂದ್ರೆ ವಾಸಿಸು, ಬ್ಯೂಟಿಫುಲ್ ಸುಂದರ, ಡಾಟರ್ ಅಂದ್ರೆ ಮಗಳು. ಒನ್ಸ್ ಅಪಾನ್ ಅ ಟೈಮ್ ಅಂದ್ರೆ ಬಹಳ ಕಾಲದ ಹಿಂದೆ, ಒಂದಾನೊಂದು ಕಾಲದಲ್ಲಿ. ಹರ್ ಹೇರ್ ವಾಸ್ ಆಸ್ ಡಾರ್ಕ್ ಆಸ್ ಕೂಲ್, ಹರ್ ಲಿಪ್ಸ್ ವರ್ ಆಸ್ ರೆಡ್ ಆಸ್ ಅ ರೋಸ್,
and her skin as white as snow. ಆಕೆಯ ಕೂದಲು ಕಲ್ಲಿದ್ದಲಿನಂತೆ ಕಪ್ಪಾಗಿತ್ತು, ತುಟಿಗಳು ಗುಲಾಬಿ ಹೂವಿನಂತೆ ಕೆಂಪಾಗಿತ್ತು ಮತ್ತು ಆಕೆಯ ಚರ್ಮ ಹಿಮದಂತೆ ಬಿಳಿಯಾಗಿತ್ತು. ಹೇರ್ ಅಂದರೆ ಕೂದಲು. ಆಸ್ ಡಾರ್ಕ್ ಆಸ್ ಅಂದರೆ ಅದರಷ್ಟು. ಕೋಲ್ ಅಂದರೆ ಕಲ್ಲಿದ್ದಲು. ಲಿಪ್ಸ್ ತುಟಿ. ರೆಡ್ ಅಂದರೆ ಕೆಂಪು ಬಣ್ಣ, ರೋಸ್ ಗುಲಾಬಿ ಹೂವು. ಸ್ಕಿನ್ ಚರ್ಮ. ವೈಟ್ ಅಂದರೆ ಬಿಳಿ. ಸ್ನೋ ಅಂದರೆ ಹಿಮ. ಅವಳು ಎಷ್ಟು ಸುಂದರವಾಗಿದ್ಲಂತ ಅಂದರೆ ಅವಳ ಕೂದಲುಗಳು ಎಷ್ಟು ಕಪ್ಪಾಗಿದ್ವು, ಕಲ್ಲಿದ್ದಲಷ್ಟು. ಲಿಪ್ಸ್ಗಳು ತುಂಬ ಅಥವಾ ತುಟಿಗಳು ತುಂಬ ಕೆಂಪು ಅಂದರೆ ಗುಲಾಬಿ ಹೂವಿನಷ್ಟು ಕೆಂಪು. ಮತ್ತು ಅವಳು ಎಷ್ಟು ಬೆಳ್ಳಗಿದ್ಲಂದರೆ ಹಿಮದಷ್ಟು ಬೆಳ್ಳಗಿದ್ಲು, ಅಷ್ಟು ಸುಂದರವಾಗಿದ್ಲು. ದ ಲವ್ಲಿ ಪ್ರಿನ್ಸೆಸ್ ವಾಸ್ ದಸ್ ನೇಮ್ಡ್ ಸ್ನೋ ವೈಟ್. ಆದ ಕಾರಣದಿಂದ ಆ ಸುಂದರ ರಾಜಕುಮಾರಿ ಹೆಸರನ್ನು ಸ್ನೋ ವೈಟ್ ಅಂತ ಇಡಲಾಗಿತ್ತು. ಅವಳಿಷ್ಟು ಬೆಳ್ಳಗಿದ್ರಿಂದ ಅವಳನ್ನ ಆ ರಾಜಕುಮಾರಿ ಇಷ್ಟೊಂದು ಬೆಳ್ಳಗಿದ್ದರಿಂದ ಅವಳನ್ನ ಸ್ನೋ ವೈಟ್ ಅಂತ ಹೆಸರಿಟ್ಟಿದ್ರು. ಸ್ಯಾಡ್ಲಿ ದ ಕ್ವೀನ್ ಪಾಸ್ಡ್ ಅವೇ ಆ್ಯಂಡ್ ದ ಕಿಂಗ್ ಮ್ಯಾರಿಡ್ ಅನದರ್ ವುಮನ್ ಹೂ ವಾಸ್ ಆಲ್ಸೋ ವೆರಿ ಬ್ಯೂಟಿಫುಲ್. ದುಃಖ ಏನಂದರೆ ರಾಣಿ ಸ್ವಲ್ಪ ಸಮಯದಲ್ಲಿ ಮೃತಪಟ್ಲು ಮತ್ತು ರಾಜನು ಮತ್ತೊಬ್ಬ ಸುಂದರವಾದ ಹೆಂಗಸನ್ನ ವಿವಾಹ ಮಾಡಿಕೊಂಡನು. ಮ್ಯಾರಿ ಅಂದರೆ ವಿವಾಹ ಅಥವಾ ಮದುವೆ. ಅನದರ್ ಅಂದರೆ ಮತ್ತೊಬ್ಬ. ವುಮನ್ ಅಂದರೆ ಮಹಿಳೆ. ಹೂ ವಾಸ್ ಆಲ್ಸೋ ಅವಳು ಕೂಡ ವೆರಿ ಬ್ಯೂಟಿಫುಲ್ ತುಂಬ ಸುಂದರವಾಗಿದ್ಲು. ಕಿಂಗ್ ಅಂದರೆ ರಾಜ. ಕ್ವೀನ್ ಅಂದರೆ ರಾಣಿ. ಪಾಸ್ಡ್ ಅವೇ ಅಂದರೆ ಮೃತಪಡು. However, Snow White's stepmother, the new queen, turned out to be very mean. ಆದರೆ ಸ್ನೋ ವೈಟ್ನ ಮಲತಾಯಿ ಹೊಸ ರಾಣಿ ತುಂಬ ಕ್ರೂರಿಯಾಗಿದ್ಲು. ವೆರಿ ಮೀನ್ ಅಂದರೆ ಕ್ರೂರಿ. ಟರ್ನ್ಡ್ ಔಟ್ ಟು ಬಿ ಅಂದರೆ ಪರಿಣಮಿಸು, ಪರಿವರ್ತಿಸು. ಸ್ಟೆಪ್ ಮದರ್ ಅಂದರೆ ಮಲತಾಯಿ. ನ್ಯೂ ಕ್ವೀನ್ ಹೊಸ ರಾಣಿ. ಅವಳು ತುಂಬ ಕ್ರೂರಿಯಾಗಿದ್ಲು. ದ ನ್ಯೂ ಕ್ವೀನ್ ಡಿಂಟ್ ಲೈಕ್ ಎನಿ ಒನ್ ಹೂ ವಾಸ್ ಪ್ರೆಟಿಯರ್ ದ್ಯಾನ್ ಹರ್. ಹೊಸ ರಾಣಿ ತನಗಿಂತ ಸುಂದರವಾದ ಯಾರನ್ನೂ ಇಷ್ಟಪಡುತ್ತಿರಲಿಲ್ಲ. ಲೈಕ್ ಅಂದರೆ ಇಷ್ಟ. ಎನಿ ಒನ್ ಯಾರು. ಪ್ರಿಟಿ ಅಂದರೆ ಸುಂದರ. ಯಾರು ಅವ್ರಿಗಿಂತ ಸುಂದರವಾಗಿರ್ತಾರೋ ಅವರನ್ನೇ ಇಷ್ಟಪಡ್ತಿರ್ಲಿಲ್ಲ. ಸೊ ಶಿ ಡಿಂಟ್ ಲೈಕ್ ಸ್ನೋ ವೈಟ್ ಇದರ್ ಆ್ಯಂಡ್ ಟ್ರೀಟೆಡ್ ಹರ್ ಲೈಕ್ ಅ ಹೆಲ್ಪರ್. ಆದ್ದರಿಂದ ಆಕೆ ಸ್ನೋ ವೈಟ್ನನ್ನು ಇಷ್ಟಪಡ್ತಿರ್ಲಿಲ್ಲ ಮತ್ತು ಆಕೆನ ಕೆಲಸದವರಂತೆ ನೋಡಿಕೊಳ್ತಿದ್ಲು. ಹೆಲ್ಪರ್ ಅಂದರೆ ಸಹಾಯಕರು ಅಥವಾ ಕೆಲಸದವರು. ಇದರ್ ಅಂದರೆ ಅವಳನ್ನು ಸಹ ಅಥವಾ ಕೂಡ. ಬಟ್ ಸ್ನೋ ವೈಟ್ ನೆವರ್ ವೈನ್ಡ್. ಆದರೆ ಸ್ನೋ ವೈಟ್ ಎಂದಿಗೂ ದೂರಲಿಲ್ಲ. ವೈನ್ ಮಾಡೋದಂದರೆ ದೂರುದು. ಶಿ ವಾಸ್ ಗುಡ್ ಆ್ಯಂಡ್ ವರ್ಕ್ಡ್ ಹಾರ್ಡ್ ಆ್ಯಂಡ್ ಶಿ ಡ್ರೀಮ್ಡ್ ಆಫ್ ಅ ಕೈಂಡ್ ಪ್ರಿನ್ಸ್ ಹೂ ವುಡ್ ಟೇಕ್ ಹರ್ ಟು ಹಿಸ್ ಕ್ಯಾಸಲ್. ಆಕೆ ಒಳ್ಳೆಯವಳಾಗಿದ್ಲು ಮತ್ತು ತುಂಬ ಕಷ್ಟಕರವಾದ ಕೆಲಸ ಮಾಡ್ತಿದ್ಲು ಮತ್ತು ಒಳ್ಳೆಯ ರಾಜ್ಕುಮಾರ ತನ್ನನ್ನು ತನ್ನ ಕೋಟೆಗೆ ಕರೆದೊಯ್ಯುವ ಕನಸು ಕಾಣ್ತಾ ಇದ್ಲು. ಡ್ರೀಮ್ ಅಂದರೆ ಕನಸು. ಕೈಂಡ್ ಅಂದರೆ ದಯಾಳು. ಪ್ರಿನ್ಸ್ ಅಂದರೆ ರಾಜಕುಮಾರ. ಕ್ಯಾಸಲ್ ಅಂದರೆ ತನ್ನ ಕೋಟೆ, ರಾಜನ ಕೋಟೆ. ಶಿ ವಾಸ್ ಗುಡ್ ಅವಳು ಒಳ್ಳೆಯವಳಾಗಿದ್ಲು. ವರ್ಕ್ಡ್ ಹಾರ್ಡ್ ಅಂದರೆ ತುಂಬ ಕಷ್ಟಪಡ್ತಾ ಇದ್ಲು. ಮತ್ತೆ ಒಬ್ಬ ದಯಾಳು ರಾಜ್ಕುಮಾರ ಅವಳನ್ನು ತನ್ನ ರಾಜ್ಯಕ್ಕೆ ಅಥವಾ ತನ್ನ ಕೋಟೆಗೆ ಕರೆದೊಯ್ಯುವ ಕನಸು ಕಾಣ್ತಾ ಇದ್ಲು. ದ ಕ್ವೀನ್ ಓನ್ ಎ ಮ್ಯಾಜಿಕ್ ಮಿರರ್. Proud of her beauty, she would ask the mirror every day, "Mirror, mirror on the wall, who is the fairest one of all?" ರಾಣಿ ಒಂದು ಮಾಯಾ ಕನ್ನಡಿ ಹೊಂದಿದ್ಲು. ತನ್ನ ಸೌಂದರ್ಯವನ್ನು ಹೆಮ್ಮೆ ಪಡುತ್ತಾ ಅವಳು ಪ್ರತಿದಿನ ಕನ್ನಡಿಯಲ್ಲಿ ಕೇಳ್ತಿದ್ಲು, "ಓ
ಗೋಡೆ ಮೇಲೆ ನೇತಾಕಿರುವ ಕನ್ನಡಿಯೇ ಎಲ್ಲರಲ್ಲಿ ಅತಿ ಸುಂದರಿ ಯಾರು? ಓನ್ ಅಂದರೆ ಅದನ್ನು ಹೊಂದುವುದು ಅಥವಾ ಅವಳ ಹತ್ರ ಇರೋದು. ಮ್ಯಾಜಿಕ್ ಅಂದರೆ ಮಾಯಾ. ಮಿರರ್ ಅಂದರೆ ಕನ್ನಡಿ. ಪ್ರೌಡ್ ಅಂದರೆ ಹೆಮ್ಮೆ ಪಡುವುದು. ಪ್ರೌಡ್ ಆಫ್ ಹರ್ ಬ್ಯೂಟಿ. ಬ್ಯೂಟಿ ಅಂದರೆ ಸೌಂದರ್ಯ. ಅವಳ ಸೌಂದರ್ಯವನ್ನು ಹೆಮ್ಮೆ ಪಡ್ತಾ ಅವಳು ಪ್ರತಿದಿನ ಎವ್ರಿ ಡೇ ಆ ಕನ್ನಡಿಗೆ ಕೇಳ್ತಾ ಇದ್ಲು, ಆನ್ ದ ವಾಲ್ ಅಂದರೆ ಗೋಡೆಯ ಮೇಲಿರುವ. ವಾಲ್ ಅಂದರೆ ಗೋಡೆ. ಗೋಡೆಯಲ್ಲಿರುವ ಕನ್ನಡಿಯೇ, ಹೂ ಈಸ್ ದ ಫೇರೆಸ್ಟ್, ಯಾರ್ ಅತ್ಯಂತ ಸುಂದರಿ, ಎಲ್ಲರಿಗಿಂತ ಅತ್ಯಂತ ಸುಂದರಿ ಯಾರು ಅಂತ ಕೇಳ್ತಾ ಇದ್ಲು. ಈಚ್ ಡೇ ದ ಮಿರರ್ ರಿಪ್ಲೈಡ್, ಯು ಆರ್ ದ ಫೇರೆಸ್ಟ್ ಆಫ್ ದ ಆಲ್. ದಿಸ್ ಮೇಡ್ ದ ಕ್ವೀನ್ ವೆರಿ ಹ್ಯಾಪಿ. ಯು ಆರ್ ದ ಫೇರೆಸ್ಟ್ ಆಫ್ ದೆಮ್ ಆಲ್ ಅಂದರೆ ನೀನೇ ಎಲ್ರಿಗಿಂತ ಸುಂದರಿ ಅಂತ ಆ ಕನ್ನಡಿ ರಿಪ್ಲೈ ಮಾಡೋದು ಅಂದರೆ ಉತ್ತರಿಸುವುದು, ಪ್ರತಿಕ್ರಿಯಿಸ್ತಿತ್ತು. ದಿಸ್ ಮೇಡ್ ದ ಕ್ವೀನ್ ವೆರಿ ಹ್ಯಾಪಿ. ಇದು ಆ ರಾಣಿಯನ್ನು ತುಂಬ ಖುಷಿಪಡಿಸ್ತಿತ್ತು ಅಥವಾ ಸಂತೋಷಗೊಳಿಸ್ತಿತ್ತು. ಹ್ಯಾಪಿ ಅಂದರೆ ಖುಷಿ ಅಥವಾ ಸಂತೋಷ. As time passed, Snow White became even more beautiful while the queen grew more and more jealous. ಕಾಲ ಕಳೆದಂತೆ ಸ್ನೋ ವೈಟ್ ಇನ್ನಷ್ಟು ಸುಂದರವಾಗಿ ಬೆಳೆದಳು ಮತ್ತು ರಾಣಿಗೆ ಇನ್ನೂ ಹೆಚ್ಚು ಹೆಚ್ಚು ಹೊಟ್ಟೆ ಕಿಚ್ಚು ಆಗ್ತೊಡಗಿತು. ಜೆಲಸ್ ಅಂದರೆ ಹೊಟ್ಟೆ ಕಿಚ್ಚು. ಈವನ್ ಮೋರ್ ಇನ್ನೂ ಹೆಚ್ಚು. ಆಸ್ ಟೈಮ್ ಪಾಸ್ಡ್ ಅಂದರೆ ಕಾಲ ಕಳೆದಂತೆ. ಕಾಲ ಕಳೆದಂತೆ ಸ್ನೋ ವೈಟ್ ಇನ್ನೂ ಸುಂದರವಾಗಿ ಬೆಳೀತಾ ಹೋದ್ಲು. ಇದು ರಾಣಿಯನ್ನು ಇನ್ನೂ ಹೆಚ್ಚು ಹೊಟ್ಟೆ ಕಿಚ್ಚು ಪಡಿಸ್ಲಿಕ್ಕೆ ತೊಡಗಿತು. Then one day the mirror announced, Snow White is the most beautiful and fairest in the land. ಮತ್ತೊಂದು ದಿನ ಕನ್ನಡಿ ಘೋಷಿಸಿತು, ಸ್ನೋ ವೈಟ್ ಈ ದೇಶದ ಅತಿ ಸುಂದರಿ ಮತ್ತು ಅತಿ ಮೃದು ಸ್ವಭಾವದವಳು. ಲ್ಯಾಂಡ್ ಅಂದರೆ ದೇಶ ಅಥವಾ ಭೂಮಿ. ಒನ್ ಡೇ ಒಂದು ದಿನ, ಅನೌನ್ಸ್ ಅಂದರೆ ಘೋಷಿಸು. ದ ಮೋಸ್ಟ್ ಬ್ಯೂಟಿಫುಲ್ ಅತಿ ಸುಂದರಿ ಮತ್ತೆ ಅತಿ ಫೇರೆಸ್ಟ್ ಅಂದರೆ ಮೃದು ಸ್ವಭಾವದವಳು. ಅವಳು ಸ್ನೋ ವೈಟ್ ಎಲ್ರಿಗಿಂತ ಸುಂದರಿ ಮತ್ತು ಮೃದು ಸ್ವಭಾವದವಳು ಈ ಭೂಮಿಯಲ್ಲಿಯೇ ಅಥವಾ ಈ ದೇಶದಲ್ಲಿಯೇ ಅಂತ ಆ ಕನ್ನಡಿ ಒಂದಿನ ಘೋಷಿಸಿತು. Filled with envy and anger, the queen called for her royal huntsman and told him to take Snow White into the forest and kill her. ಹೊಟ್ಟೆ ಕಿಚ್ಚು ಮತ್ತು ಕೋಪದಿಂದ ರಾಣಿ ತನ್ನ ಬೇಟೆಗಾರ ಅಥವಾ ಶಿಕಾರಿಯನ್ನು ಕರೆದು ಸ್ನೋ ವೈಟನ್ನು ಕಾಡಿಗೆ ಕರೆದುಕೊಂಡು ಹೋಗಿ ಅವಳನ್ನು ಕೊಲ್ಲಲು ಆದೇಶಿಸಿದ್ಲು ಅಥವಾ ಹೇಳಿದ್ಲು. ಫಿಲ್ಡ್ ಅಂದರೆ ತುಂಬಿರೋದು. ಏನಿಂದ ತುಂಬಿಕೊಂಡಿದ್ಲು ರಾಣಿ? ಎನ್ವಿ ಅಂದರೆ ಹೊಟ್ಟೆ ಕಿಚ್ಚು, ಆಂಗರ್ ಕೋಪ, ಕಾಲ್ ಅಂದರೆ ಕರೆಯೋದು, ಫಾರ್ ಹರ್ ರಾಯಲ್ ಹಂಟ್ಸ್ಮ್ಯಾನ್ ಅಂದರೆ ರಾಜ ಶಿಕಾರಿ. ಹಂಟ್ ಮಾಡೋದಂದ್ರೆ ಬೇಟೆಗಾರ ಅಥವಾ ಬೇಟೆಗಾರಿ, ಶಿಕಾರ ಮಾಡೋನು. ಅವನನ್ನು ಕರಿತಾಳೆ ಮತ್ತೆ ಹೇಳ್ತಾಳೆ, ಟೇಕ್ ಅಂದರೆ ಕರೆದುಕೊಂಡು ಹೋಗೋದು, ತೆಗೆದುಕೊಂಡು ಹೋಗೋದು. ಯಾರನ್ನ? ಸ್ನೋ ವೈಟ್. ಎಲ್ಲಿಗೆ? ಇಂಟು ದ ಫಾರೆಸ್ಟ್. ಫಾರೆಸ್ಟ್ ಅಂದರೆ ಕಾಡು. ಕಾಡಿಗೆ ಕರೆದುಕೊಂಡು ಹೋಗಿ ಅವಳನ್ನು ಕಿಲ್ ಹರ್. ಕಿಲ್ ಅಂದರೆ ಕೊಲ್ಲುವುದು, ಅವಳನ್ನು ಕೊಲ್ಲು ಅಂತ ಹೇಳ್ತಾಳೆ. ಬಟ್ ವೆನ್ ದ ಹಂಟ್ಸ್ಮನ್ ಟುಕ್ ಸ್ನೋ ವೈಟ್ ಇನ್ ಟು ದ ಫಾರೆಸ್ಟ್ ಹಿ ಕುಡಂಟ್ ಡೂ ವಾಟ್ ದ ಕ್ವೀನ್ ಹ್ಯಾಡ್ ಆಸ್ಡ್. ಆದರೆ ಆ ಶಿಕಾರಿ ಸ್ನೋ ವೈಟನ್ನು ಕಾಡಿಗೆ ಕರೆದುಕೊಂಡು ಹೋದಾಗ ಅವನಿಗೆ ರಾಣಿ ಹೇಳ್ದಾಗೆ ಮಾಡ್ಲಿಕ್ಕಾಗಲ್ಲ. ಕುಡುಂಡು ಅಂದರೆ ಅವನಿಗೆ ಆಗಲ್ಲ, ರಾಣಿ ಹೇಳ್ದಾಗೆ ಮಾಡೋಕ್ಕಾಗಲ್ಲ. ಹಿ ಸೆಡ್ ದ ಪ್ರಿನ್ಸಸ್ ದ ಕ್ವೀನ್ ಹ್ಯಾಸ್ ಅನೌನ್ಸ್ಡ್ ಆರ್ ಕಮಾಂಡೆಡ್. He said, the princess, the queen has commanded me to kill you. However, I cannot obey her order. ಅವನು ಹೇಳ್ತಾನೆ,
ರಾಜಕುಮಾರಿಗೆ ಹೇಳ್ತಾನೆ ರಾಣಿಯು ನಿನ್ನನ್ನು ಕೊಲ್ಲಿಕ್ಕೆ ಆದೇಶಿಸಿದ್ಲು, ಆದರೆ ಹವೆವರ್ ಐ ಕ್ಯಾನಾಟ್ ಒಬೇ ಹರ್ ಆರ್ಡರ್, ಆದರೆ ನಾನು ಅವಳು ಆದೇಶಿಸಿದ್ದನ್ನ ಪಾಲಿಸಲು ಆಗಲ್ಲ. ಕಿಲ್ ಅಂದರೆ ಕೊಲ್ಲುವುದು, ಕಮಾಂಡೆಡ್ ಅಂದರೆ ಆದೇಶಿಸುವುದು, ಒಬೇ ಅಂದರೆ ಪಾಲಿಸುವುದು, ಆರ್ಡರ್ ಅಂದರೆ ಆಜ್ಞೆ. ನನಗೆ ರಾಣಿ ನಿನ್ನನ್ನು ಕಾಡಿಗೆ ಕರ್ಕೊಂಡು ಬಂದು ನಿನ್ನನ್ನು ಕೊಲ್ಲಿಕ್ಕೆ ಆದೇಶಿಸಿದಾಳೆ, ಆದರೆ ನನಗೆ ಆ ಆಜ್ಞೆಯನ್ನು ಪಾಲಿಸಲಿಕ್ಕೆ ಆಗಲ್ಲ ಅಂತ ಅವನು ರಾಜ್ಕುಮಾರಿಗೆ ಹೇಳ್ತಾನೆ. ಫ್ಲೀ ಟು ಎ ಡಿಸ್ಟೆಂಟ್ ಪ್ಲೇಸ್ ಆ್ಯಂಡ್ ಕನ್ಸೀಲ್ ಯುವರ್ ಸೆಲ್ಫ್ ಫ್ರಮ್ ದ ಕ್ವೀನ್. ನೀನು ದೂರದ ಸ್ಥಳಕ್ಕೆ ಓಡಿ ಹೋಗಿ ರಾಣಿಯಿಂದ ಮರೆಮಾಚಿಕೋ ಅಂತ ಹೇಳ್ತಾನೆ. ಕನ್ಸೀಲ್ ಅಂದರೆ ಮರೆಮಾಚುವುದು, ಫ್ಲೀ ಅಂದರೆ ಓಡಿ ಹೋಗುವುದು. ಫ್ಲೀ ಟು ಅ ಡಿಸ್ಟೆಂಟ್ ಪ್ಲೇಸ್, ಡಿಸ್ಟೆಂಟ್ ಅಂದರೆ ದೂರ, ಪ್ಲೇಸ್ ಅಂದರೆ ಸ್ಥಳ, ದೂರದ ಸ್ಥಳಕ್ಕೆ ಫ್ಲೀ ಅಂದರೆ ಓಡಿ ಹೋಗು. ಆ್ಯಂಡ್ ಕನ್ಸೀಲ್ ಯುವರ್ ಸೆಲ್ಫ್, ನೀನು ನಿನ್ನನ್ನು ಮರೆಮಾಚಿಕೋ, ಫ್ರಮ್ ದ ಕ್ವೀನ್, ರಾಣಿಯಿಂದ ನಿನ್ನನ್ನು ಮರೆಮಾಚಿಕೋ ಅಂತ ಹೇಳ್ತಾನೆ. ಸ್ನೋ ವೈಟ್ ಕ್ವಿಕ್ಲಿ ರ್ಯಾನ್ ಇನ್ ಟು ದ ಫಾರೆಸ್ಟ್ ಆ್ಯಂಡ್ ಫೈನಲಿ ರೀಚ್ಡ್ ಅ ಟೈನಿ ಕಾಟೇಜ್. ಸ್ನೋ ವೈಟ್ ಶೀಘ್ರವಾಗಿ ಕಾಡಿಗೆ ಓಡಿ ಹೋಗ್ತಾಳೆ ಮತ್ತೆ ಕೊನೆಗೆ ಒಂದು ಚಿಕ್ಕದಾದ ಮನೆ ಅಥವಾ ಗುಡಿಸಲಿಗೆ ತಲುಪ್ತಾಳೆ. ಕಾಟೇಜ್ ಅಂದರೆ ಸಣ್ಣದಾದ ಮನೆ ಅಥವಾ ಗುಡಿಸಲು. ಕ್ವಿಕ್ಲಿ ಶೀಘ್ರವಾಗಿ ಅಥವಾ ತಕ್ಷಣವಾಗಿ. ರ್ಯಾನ್ ಅಂದರೆ ಓಡಿ ಹೋಗೋದು. ಇಂಟು ದ ಫಾರೆಸ್ಟ್ ಕಾಡಿಗೆ ಓಡಿ ಹೋಗ್ತಾಳೆ. ಫೈನಲಿ ಕೊನೆಗೆ. ರೀಚ್ಡ್ ಅಂದರೆ ತಲುಪುವುದು. ದ ಕಾಟೇಜ್ ವಾಸ್ ರಿಯಲಿ ಕ್ಯೂಟ್ ಬಟ್ ಟೂ ಸ್ಮಾಲ್ ಫಾರ್ ಮೋಸ್ಟ್ ಪೀಪಲ್. ಶಿ ವಂಡರ್ಡ್ ಹೂ ಕುಡ್ ಲಿವ್ ಹಿಯರ್. ಆ ಚಿಕ್ಕದಾದ ಮನೆ ಅಥವಾ ಗುಡಿಸಲು ತುಂಬ ಮುದ್ದಾಗಿತ್ತು ಮತ್ತು ಅದು ತುಂಬ ಜನಕ್ಕೆ ಅಲ್ಲಿ ಉಳ್ಕೊಳ್ಳುವಷ್ಟು ದೊಡ್ಡದಿರಲಿಲ್ಲ, ಅದು ತುಂಬ ಚಿಕ್ಕದಾಗಿತ್ತು. ಅದಕ್ಕೆ ಆ ರಾಜ್ಕುಮಾರಿ ಆಶ್ಚರ್ಯ ಪಡ್ತಾಳೆ, ಇಲ್ಲಿ ಯಾರು ವಾಸಿಸ್ತಾರೋ, ಇಷ್ಟು ಚಿಕ್ಕ ಮನೆಯಲ್ಲಿ ಯಾರು ವಾಸಿಸ್ತಾರೋ ಅಂತ ಅವಳು ಆಶ್ಚರ್ಯ ಪಡ್ತಾಳೆ. ವಂಡರ್ ಅಂದರೆ ಆಶ್ಚರ್ಯಪಡು. ಟೂ ಸ್ಮಾಲ್, ಸ್ಮಾಲ್ ಅಂದರೆ ಚಿಕ್ಕ, ಟೂ ಸ್ಮಾಲ್ ಅಂದರೆ ತುಂಬ ಚಿಕ್ಕದು. ಕ್ಯೂಟ್ ಅಂದರೆ ಮುದ್ದಾದ. ಆ ಗುಡಿಸಲು ಅಥವಾ ಮನೆ ತುಂಬ ಮುದ್ದಾಗಿತ್ತು ಮತ್ತು ತುಂಬ ಚಿಕ್ಕದಾಗಿತ್ತು. ಅದಕ್ಕೋಸ್ಕರ ಸ್ನೋ ವೈಟ್ ಈ ಮನೆಯಲ್ಲಿ, ಇಷ್ಟು ಚಿಕ್ಕ ಮನೆಯಲ್ಲಿ ಯಾರು ವಾಸಿಸ್ತಾರೋ, ಯಾರಿಗೆ ಸಾಕಾಗತ್ತೆ ಇಷ್ಟು ಚಿಕ್ಕ ಮನೆ ಅಂತ ಅವಳು ಆಶ್ಚರ್ಯ ಪಡ್ತಾಳೆ. Soon she saw 7 dwarfs singing and heading to the cottage. ಅಷ್ಟರಲ್ಲೇ ಶೀಘ್ರವಾಗಿ ಆಕೆಗೆ 7 ಕುಬ್ಜರು ಹಾಡುತ್ತಾ ಮನೆ ಕಡೆಗೆ ಬರುತ್ತಿರೋ ನೋಡ್ತಾಳೆ. ಡ್ವಾರ್ಫ್ಸ್ ಅಂದರೆ ಕುಬ್ಜರು ಅಥವಾ ಕುಳ್ಳರು. ಸಿಂಗ್ ಅಂದರೆ ಹಾಡು. ಹೆಡಿಂಗ್ ಅಂದರೆ ಆ ಕಡೆಗೆ, ಎಲ್ಲಿಗೆ? ಕಾಟೇಜ್ ಕಡೆಗೆ ಅಥವಾ ಗುಡಿಸಲ್ ಕಡೆಗೆ. ಸೂನ್ ಅಂದರೆ ಶೀಘ್ರದಲ್ಲೇ ಅಲ್ಲಿ 7 ಅಂದರೆ 7 ಕುಬ್ಜರು ಅಥವಾ ಕುಳ್ಳರು ಹಾಡ್ತಾ ಆ ಗುಡಿಸಲು ಅಥವಾ ಮನೆ ಕಡೆಗೆ ಬರೋದನ್ನ ಅವಳು ಕಾಣ್ತಾಳೆ. ಸ್ನೋ ವೈಟ್ ಶೇರ್ಡ್ ಹರ್ ಸ್ಟೋರಿ ಆ್ಯಂಡ್ ಆಸ್ಕ್ಡ್ ಇಫ್ ಶಿ ಕುಡ್ ಸ್ಟೇ ವಿತ್ ದೆಮ್. ಸ್ನೋ ವೈಟ್ ಅವಳು ತನ್ನ ಕಥೆನ ಅವ್ರ ಜೊತೆ ಹಂಚಿಕೊಳ್ತಾಳೆ ಮತ್ತೆ ಅವ್ರ ಹತ್ರ ಕೇಳ್ತಾಳೆ, ನಾನು ನಿಮ್ಮ ಜೊತೆ ಈ ಮನೆಯಲ್ಲಿ ಉಳ್ಕೊಳ್ಬೋದಾ ಅಂತ ಕೇಳ್ತಾಳೆ. ಸ್ಟೇ ಅಂದರೆ ಉಳ್ಕೊಳ್ಳೋದು ಅಥವಾ ವಾಸಿಸುವುದು. ಶೇರ್ ಅಂದರೆ ಹಂಚಿಕೊಳ್ಳುವುದು. ಸ್ಟೋರಿ ಅಂದರೆ ಕತೆ. ತನ್ನ ಕತೆ ಹಂಚ್ಕೊಳ್ತಾಳೆ ಮತ್ತೆ ಕೇಳ್ತಾಳೆ, ನಾನು ನಿಮ್ಮ ಜೊತೆ ಇರ್ಬೋದಾ ಅಥವಾ ವಾಸಿಸ್ಬೋದಾ ಅಥವಾ ಇಲ್ಲಿ ಉಳ್ಕೊಳ್ಬೋದಾ ಅಂತ. ಇನ್ ರಿಟರ್ನ್ ಶಿ ಪ್ರಾಮಿಸ್ ಟು ಹೆಲ್ಪ್ ವಿತ್ ಹೌಸ್ ಹೋಲ್ಡ್ ಚೋರ್ಸ್. ಅದಕ್ಕೆ ಪ್ರತಿಯಾಗಿ ಅವಳು ಮನೆ ಕೆಲಸದಲ್ಲಿ ನಾನು ನಿಮಗೆ ಸಹಾಯ ಮಾಡ್ತೇನೆ ಅಂತ ಅವಳು ಅವರಿಗೆ ಭರವಸೆ ನೀಡ್ತಾಳೆ. ಪ್ರಾಮಿಸ್ ಅಂದರೆ ಭರವಸೆ, ಹೆಲ್ಪ್ ಅಂದರೆ ಸಹಾಯ, ಹೌಸ್ ಹೋಲ್ಡ್ ಅಂದರೆ ಮನೆಗೆ ಸಂಬಂಧಪಟ್ಟ, ಚೋರ್ಸ್ ಅಂದರೆ ಕೆಲಸ, ಮನೆ ಕೆಲಸ ಮಾಡ್ತೀನಿ ಅಂತ ಅವರಿಗೆ ಭರವಸೆ ಕೊಡ್ತಾಳೆ. ಅಲ್ಲಿ ಅವರು ಅವಳಿಗೆ ಉಳ್ಕೊಳ್ಳೋಕ್ಕೆ ಬಿಟ್ಟರೆ ಅದಕ್ಕೆ ಪ್ರತಿಯಾಗಿ ನಾನು ನಿಮಗೆ ಮನೆ ಕೆಲಸ ಮಾಡಲು ಸಹಾಯ ಮಾಡ್ತೀನಿ ಅಂತ ಹೇಳ್ತಾಳೆ. ದೇ ಹ್ಯಾಪಿಲಿ ಅಗ್ರಿ ಟು ಹರ್ ರಿಕ್ವೆಸ್ಟ್. ಅವ್ರು ಸಂತೋಷವಾಗಿ ಅವಳ ವಿನಂತಿಯನ್ನು ಒಪ್ಪಿಕೊಳ್ತಾರೆ. ರಿಕ್ವೆಸ್ಟ್ ಅಂದರೆ ವಿನಂತಿ, ಎಗ್ರಿ ಅಂದರೆ ಒಪ್ಪಿಕೊಳ್ಳೋದು, ಹ್ಯಾಪಿ ಅಂದರೆ ಸಂತೋಷ.
ಸ್ನೋ ವೈಟ್ ಬಿಗ್ಯಾನ್ ಲಿವಿಂಗ್ ಜಾಯ್ಫುಲಿ ವಿತ್ ದೆಮ್. ಸ್ನೋ ವೈಟ್ ಅವರೊಂದಿಗೆ ಸಂತೋಷದಿಂದ ವಾಸಿಸಲು ಪ್ರಾರಂಭಿಸ್ತಾಳೆ. ಬಿಗಿನ್ ಅಂದರೆ ಆರಂಭಿಸು, ಬಿಗ್ಯಾನ್ ಪ್ರಾರಂಭಿಸ್ತಾಳೆ, ಲಿವಿಂಗ್ ಅಂದರೆ ಅಲ್ಲಿ ವಾಸಿಸೋದು, ಜಾಯ್ಫುಲಿ ಅಂದರೆ ಸಂತೋಷವಾಗಿ, ವಿತ್ ದೆಮ್ ಅವ್ರ ಜೊತೆ ಅವಳು ಸಂತೋಷವಾಗಿ ವಾಸಿಸಲು ಪ್ರಾರಂಭಿಸ್ತಾಳೆ. Now the queen felt happy, believing she was the prettiest woman in the world. ಈಗ ರಾಣಿ ಸಂತೋಷ ಪಡ್ತಾಳೆ, ತಾನು ಲೋಕದ ಅತ್ಯಂತ ಸುಂದರ ಮಹಿಳೆ ಅಂತ ಅವಳು ನಂಬಿರ್ತಾಳೆ. ಬಿಲೀವ್ ಅಂದರೆ ನಂಬೋದು, ಪ್ರೆಟಿಯೆಸ್ಟ್ ಅತ್ಯಂತ ಸುಂದರ, ವುಮನ್ ಅಂದರೆ ಮಹಿಳೆ, ವರ್ಲ್ಡ್ ಅಂದರೆ ಲೋಕ, ಫೆಲ್ಟ್ ಅಂದರೆ ಅವಳಿಗೆ ಆ ಥರ ಭಾವನೆ ಬರುತ್ತೆ. ಯಾವ ಥರ? ಹ್ಯಾಪಿ, ಅವಳು ಸಂತೋಷ ಪಡಕ್ಕೆ ಶುರು ಮಾಡ್ತಾಳೆ. ಯಾಕೆಂದರೆ ಸ್ನೋ ವೈಟ್ ಸತ್ತೋಗಿದ್ದಾಳೆ ಅಂತ ಅವಳು ತಿಳ್ಕೊಂಡಿರ್ತಾಳೆ. ಅಷ್ಟರಲ್ಲಿ ತಾನೇ ಉಳ್ಕೊಂಡಿರೋದು ಲೋಕದಲ್ಲಿ ಈಗ ಎಲ್ರಿಗಿಂತ ಸುಂದರವಾದ ಮಹಿಳೆ ಅಂತ. ಆಫ್ಟರ್ ಫ್ಯೂ ಡೇಸ್ ವೆನ್ ದ ಕ್ವೀನ್ ಆಸ್ ದ ಮಿರರ್, ಮಿರರ್ ಮಿರರ್ ಆನ್ ದ ವಾಲ್, ಹೂ ಇಸ್ ದ ಫೇರೆಸ್ಟ್ ಆಫ್ ದೆಮ್ ಆಲ್? ದ ಮಿರರ್ ಆನ್ಸರ್ಡ್, ಸ್ನೋ ವೈಟ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಇನ್ ದ ಲ್ಯಾಂಡ್. ಕೆಲವು ದಿನ ನಂತರ ರಾಣಿ ಮತ್ತೆ ಕನ್ನಡಿ ಹತ್ರ ಕೇಳ್ತಾಳೆ, ಗೋಡೆ ಮೇಲಿರುವ ಕನ್ನಡಿಯೇ ಎಲ್ರಿಗಿಂತ ಸುಂದರವಾದ ಮಹಿಳೆ ಅಥವಾ ಅತಿ ಸುಂದರಿ ಯಾರು? ಅಷ್ಟೊತ್ತಿಗೆ ಕನ್ನಡಿ ಉತ್ತರಿಸತ್ತೆ, ಸ್ನೋ ವೈಟ್ ಈ ದೇಶನ ಅತಿ ಸುಂದರಿ. ಮತ್ತೆ ಸ್ನೋ ವೈಟೇ ಅತಿ ಸುಂದರಿ ಅಂತ ಹೇಳ್ತಾಳೆ. ಆಫ್ಟರ್ ಫ್ಯೂ ಡೇಸ್, ಫ್ಯೂ ಡೇಸ್ ಅಂದರೆ ಕೆಲವು ದಿನಗಳ, ಆಫ್ಟರ್ ಅಂದರೆ ನಂತರ. ಕ್ವೀನ್ ಅಂದರೆ ರಾಣಿ, ಆಸ್ ದ ಮಿರರ್ ಕನ್ನಡಿಯನ್ನು ಕೇಳಿದಾಗ, ಮಿರರ್ ಮಿರರ್ ಆನ್ ದ ವಾಲ್ ಗೋಡೆ ಮೇಲಿರುವ ಕನ್ನಡಿಯೇ, ವಾಸ್ ದ ಫೇರೆಸ್ಟ್ ಆಫ್ ದೆಮ್ ಆಲ್ ಯಾರು ಅತಿ ಸುಂದರಿ ಅಂತ ಕೇಳ್ತಾಳೆ. ಮಿರರ್ ಆನ್ಸರ್ಡ್ ಅಂದರೆ ಕನ್ನಡಿ ಉತ್ತರ ನೀಡುತ್ತೆ, ಸ್ನೋ ವೈಟ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್. ಸ್ನೋ ವೈಟ್ ಅತ್ಯಂತ ಸುಂದರ ಮಹಿಳೆ ಇನ್ ದ ಲ್ಯಾಂಡ್, ಈ ಲೋಕದಲ್ಲಿ ಅಥವಾ ಈ ಭೂಮಿಯಲ್ಲಿ ಅಂತ. Then the evil queen found out that Snow White was still alive. ಆಗ ದುಷ್ಟ ರಾಣಿಗೆ ಸ್ನೋ ವೈಟ್ ಇನ್ನೂ ಬದುಕಿರುವುದು ತಿಳಿದು ಬರುತ್ತೆ. ಸ್ಟಿಲ್ ಅಂದರೆ ಇನ್ನೂ ಅಥವಾ ಇನ್ನೂ ಕೂಡ, ಅಲೈವ್ ಅಂದರೆ ಬದುಕಿರುವುದು, ಫೌಂಡ್ ಔಟ್ ಅಂದರೆ ಕಂಡುಹಿಡಿಯೋದು, ಅವಳಿಗೆ ಗೊತ್ತಾಗ್ಬಿಡೋದು. This made her really mad and she made up her mind to get rid of Snow White. ಇದು ಆ ರಾಣಿಯನ್ನು ಇನ್ನಷ್ಟು ಕೋಪಗೊಳಿಸುತ್ತೆ ಮತ್ತು ಅವಳು ಸ್ನೋ ವೈಟನ್ನು ಸಂಪೂರ್ಣವಾಗಿ ನಾಶ ಮಾಡೋದನ್ನು ತೀರ್ಮಾನಿಸ್ತಾಳೆ. ರಿಯಲಿ ಮ್ಯಾಡ್ ಅಂದರೆ ಅತಿ ಕೋಪ. ಮೇಡ್ ಅಪ್ ಹರ್ ಮೈಂಡ್ ಅಂದರೆ ಅವಳು ದೃಢ ನಿರ್ಧಾರ ಮಾಡೋದು. ಗೆಟ್ ರೀಡ್ ಆಫ್ ಅಂದರೆ ಅದನ್ನು ನಾಶ ಮಾಡೋದು, ನಿರ್ನಾಶ ಮಾಡೋದು ಅಥವಾ ಸಂಪೂರ್ಣವಾಗಿ ತೆಗೆದು ಹಾಕುವುದು. ಯಾರನ್ನ? ಸ್ನೋ ವೈಟನ್ನು ಸಂಪೂರ್ಣವಾಗಿ ನಾಶ ಮಾಡೋದು ಅಂದರೆ ಅವಳನ್ನು ಕೊಲ್ಲಲು ನಿರ್ಧರಿಸ್ತಾಳೆ, ದೃಢ ನಿರ್ಧಾರ ಮಾಡ್ತಾಳೆ. ಶಿ ಅರೈವ್ಡ್ ಅಟ್ ದ ಕಾಟೇಜ್ ವಿಂಡೋ ಹೋಲ್ಡಿಂಗ್ ಅ ಪಾಯ್ಸನ್ ಆ್ಯಪಲ್. ಅವಳು ಆ ಗುಡಿಸಲು ಅಥವಾ ಮನೆ ಕಿಟಕಿ ಹತ್ರ ಬರ್ತಾಳೆ, ಏನರ ಜೊತೆ ಒಂದು ವಿಷಯುಕ್ತವಾದ ಸೇಬನ್ನು ಹಿಡ್ಕೊಂಡು ಬರ್ತಾಳೆ. ಹೋಲ್ಡ್ ಅಂದರೆ ಹಿಡ್ಕೊಳ್ಳೋದು, ವಿಂಡೋ ಕಿಟಕಿ, ಅರೈವ್ ಅಂದರೆ ಅಲ್ಲಿ ತಲುಪೋದು, ಪಾಯ್ಸನ್ಡ್ ಅಂದರೆ ವಿಷಭರಿತ, ಆ್ಯಪಲ್ ಅಂದರೆ ಸೇಬು. She said to Snow White, "Hello dear, would you like to taste this yummy apple I have made? I have more. You have probably never had one like this before." ಅವಳು ಬಂದೇನು ಹೇಳ್ತಾಳೆ ಸ್ನೋ ವೈಟಿಗೆ, ಹೇ ಪ್ರಿಯವಳೆ ಅಥವಾ ಹುಡುಗಿಯೇ, ನೀನು ನನ್ನ ರುಚಿಕರವಾದ ಸೇಬನ್ನು ತಿನ್ನಲು ಅಥವಾ ರುಚಿ ನೋಡಲು ಇಷ್ಟಪಡ್ತೀಯಾ? ನನ್ನ ಹತ್ರ ಇನ್ನೂ ಹೆಚ್ಚಿದೆ, ನೀನು ಇಷ್ಟು ರುಚಿಯಾಗಿದ್ದಾನೆ ಈ ಮೊದಲು ನೋಡಿರ್ಲಿಕ್ಕಿಲ್ಲ. ನೆವರ್ ಅಂದರೆ ಯಾವತ್ತೂ, ಪ್ರೊಬಬ್ಲಿ ಅಂದರೆ ಬಹುಶಃ, ಬಹುಶಃ ನೀನು ಈ ಮೊದಲು ಅಥವಾ ಯಾವತ್ತೂ ಹ್ಯಾಡ್ ಒನ್ ಲೈಕ್ ದಿಸ್ ಬಿಫೋರ್. ಹ್ಯಾಡ್ ಅಂದರೆ ಮೊದಲು ತಿಂದಿರ್ಲಿಕ್ಕಿಲ್ಲ. ಒನ್ ಲೈಕ್ ದಿಸ್ ಅಂದರೆ ಈ ಥರದ್ದು, ಬಿಫೋರ್ ಅಂದರೆ ಮೊದಲು.
ವುಡ್ ಯು ಲೈಕ್ ಟು ಟೇಸ್ಟ್ ಮಾಡೋ ಅಥವಾ ರುಚಿ ನೋಡಲು ಇಷ್ಟಪಡ್ತೀಯಾ? ಯಮ್ಮಿ ಆ್ಯಪಲ್ ಅಂದರೆ ರುಚಿಕರವಾದ ಸೇಬನ್ನು ತಿನ್ನಲಿಕ್ಕೆ ಅಥವಾ ರುಚಿ ನೋಡಲಿಕ್ಕೆ ಇಷ್ಟಪಡ್ತೀಯಾ ಅಂತ ಆ ವಿಷಯುಕ್ತವಾದ ಸೇಬನ್ನು ತೋರಿಸಿ ಹೇಳ್ತಾಳೆ. ನನ್ನ ಹತ್ರ ಇನ್ನೂ ಇದೆ, ಐ ಹ್ಯಾವ್ ಮೋರ್ ಅಂದರೆ ಇನ್ನೂ ಹೆಚ್ಚಿದೆ ನನ್ನ ಹತ್ರ. The birds and other animals wanted to help Snow White and stop her from eating the poison apple. ಹಕ್ಕಿಗಳು ಮತ್ತು ಇತರ ಪ್ರಾಣಿಗಳು ಸ್ನೋ ವೈಟ್ಗೆ ಸಹಾಯ ಮಾಡಿ ಬಯಸಿದ್ವು ಮತ್ತು ಅವಳ ವಿಷಕಾರಿಯಾದ ವಿಷಯುಕ್ತವಾದ ಸೇಬ್ ತಿನ್ನೋದನ್ನು ತಡೆಗಟ್ಟಲು ಪ್ರಯತ್ನಿಸಿದವು. ಬರ್ಡ್ಸ್ ಅಂದರೆ ಹಕ್ಕಿ, ಅದರ್ ಬೇರೆ ಅಥವಾ ಇತರ, ಆನಿಮಲ್ ಅಂದರೆ ಪ್ರಾಣಿಗಳು, ವಾಂಟೆಡ್ ಅಂದರೆ ಇಚ್ಛಿಸುವುದು, ಹೆಲ್ಪ್ ಅಂದರೆ ಸಹಾಯ ಮಾಡುವುದು, ಸ್ನೋ ವೈಟ್ ಸ್ಟಾಪ್ ಅಂದರೆ ಅದನ್ನು ತಡೆಯೋದು ನಿಲ್ಲಿಸುವುದು, ಫ್ರಮ್ ಈಟಿಂಗ್ ಅವಳು ಅದನ್ನು ತಿನ್ನೋದನ್ನು ತಡೆಗಟ್ಟಲು ಬಯಸಿದ್ವು, ಪಾಯ್ಸನ್ಡ್ ಆ್ಯಪಲ್ ವಿಷಕಾರಿಯಾದ ಆ ಸೇಬನ್ನು ತಿನ್ನೋದನ್ನು ತಡೆಗಟ್ಟಲು ಅವು ಪ್ರಯತ್ನಿಸಿದ್ವು ಅಥವಾ ಇಚ್ಛೆ ಪಟ್ವು. ದೇ ಟ್ರೈಡ್ ಟು ಪುಲ್ ದ ವಿಕೆಟ್ ಕ್ವೀನ್ ಅವೇ ಫ್ರಮ್ ದ್ಯಾಟ್ ಪ್ಲೇಸ್ ಬಟ್ ಸ್ನೋ ವೈಟ್ ಆಸ್ ದೆಮ್ ಟು ಸ್ಟಾಪ್. ಅವರು ಅದುಷ್ಟ ರಾಣಿಯನ್ನು ಅಲ್ಲಿಂದ ದೂರಕ್ಕೆ ಎಳೆಯಲು ಪ್ರಯತ್ನಿಸಿದ್ವು, ಆದರೆ ಸ್ನೋ ವೈಟ್ ಅವರನ್ನು ತಡೆದ್ಲು. ದೇ ಟ್ರೈ ಅಂದರೆ ಪ್ರಯತ್ನಿಸುವುದು, ವಿಕೆಡ್ ಅಂದರೆ ದುಷ್ಟ, ಅವೇ ಅಂದರೆ ದೂರ ಸ್ಥಳಕ್ಕೆ ಅವಳನ್ನು ತಳ್ಳಲು ಅಥವಾ ಅವಳನ್ನು ದೂರಕ್ಕೆ ಎಳೆಯಲು ಪ್ರಯತ್ನಿಸಿದ್ವು. ಸ್ನೋ ವೈಟ್ ಆಸ್ ದೆಮ್ ಟು ಸ್ಟಾಪ್, ಅವಳು ಅವರಿಗೆ ತಡೆದ್ಲು. ದ ಆನಿಮಲ್ಸ್ ಕ್ವಿಕ್ಲಿ ರ್ಯಾನ್ ಟು ದ ಡ್ವಾರ್ಫ್ಸ್ ಟು ಲೆಟ್ ದೆಮ್ ನೋ ಅಬೌಟ್ ದ ಡೇಂಜರ್. ಅಷ್ಟೊತ್ತಿಗೆ ಈ ಪ್ರಾಣಿಗಳು ತಕ್ಷಣವೇ ಆ ಕುಬ್ಜರು ಅಥವಾ ಕುಳ್ಳರ ಬಳಿ ಓಡಿ ಅವರಿಗೆ ಈಗ ಆಗ್ತಿರುವ ಅಪಾಯದ ಬಗ್ಗೆ ತಿಳಿಸಿದ್ವು. ಡೇಂಜರ್ ಅಂದರೆ ಅಪಾಯ, ಕ್ವಿಕ್ಲಿ ಶೀಘ್ರ ತಕ್ಷಣವೇ, ರ್ಯಾನ್ ಟು ದ ಡ್ವಾರ್ಫ್ಸ್ ಕುಬ್ಜ ಅಥವಾ ಕುಳ್ಳರ ಬಳಿ ಹೋಗಿ, ಲೆಟ್ ದೆಮ್ ನೋ ಅಂದರೆ ತಿಳಿ ಹೇಳುವುದು, ಅರಿವು ಮಾಡಿಸುವುದು, ಹೋಗ್ಬಿಟ್ಟು ಆ ಕುಬ್ಜರಿಗೆ ನಡೆದಿರುವ ಘಟನೆಯನ್ನು ಅಥವಾ ನಡೆದಿರೋದನ್ನು ಹೇಳ್ತಾರೆ. ವೆನ್ ದ ಡ್ವಾರ್ಫ್ಸ್ ರೀಚ್ ದ ಕಾಟೇಜ್ ದೇ ಫೌಂಡ್ ಸ್ನೋ ವೈಟ್ ಲೈಯಿಂಗ್ ಲೈಫ್ಲೆಸ್ ಆನ್ ದ ಫ್ಲೋರ್. ಆ ಕುಬ್ಜರು ಮನೆಗೆ ಬಂದಾಗ ಅವ್ರು ಸ್ನೋ ವೈಟ್ ನಿರ್ಜೀವವಾಗಿ ನೆಲದಲ್ಲಿ ಮಲಗಿದ್ದನ್ನು ಕಾಣ್ತಾರೆ. ಲೈಫ್ಲೆಸ್ ಅಂದರೆ ನಿರ್ಜೀವ, ಫ್ಲೋರ್ ನೆಲ, ಲೈಯಿಂಗ್ ಅಂದರೆ ಮಲ್ಕೊಳ್ಳೋದು, ರೀಚ್ ಅಂದರೆ ತಲುಪೋದು. ಅವರು ಶೀಘ್ರವೇ ಆ ಗುಡಿಸಲಿಗೆ ಬರ್ತಾರೆ. ಅಷ್ಟೊತ್ತಿಗೆ ಈ ಸ್ನೋ ವೈಟ್ ನಿರ್ಜೀವವಾಗಿ ನೆಲದಲ್ಲಿ ಮಲ್ಕೊಂಡಿರೋದನ್ನು ಕಾಣ್ತಾರೆ. The dwarfs built a bed of gold and glass where they kept their beloved Snow White. ಅವರಷ್ಟೊತ್ತಿಗೆ ಅಲ್ಲಿ ಒಂದು ಶವ ಪೆಟ್ಟಿಗೆಯನ್ನು ಮಾಡ್ತಾರೆ, ಯಾಕೆಂದರೆ ಅವಳು ಸತ್ತೋಗಿರೋ ಥರ ಮಲ್ಕೊಂಡಿರ್ತಾರೆ ಅಥವಾ ಅವಳು ಸತ್ತಿರ್ತಾಳೆ ಆ ವಿಷಕಾರಿ ಸೇಬನ್ನು ತಿಂದು. ಅವರು ಒಂದು ಬಂಗಾರ ಮತ್ತು ಗಾಜಿನಿಂದ ಮಾಡಿದಂಥ ಒಂದು ಶವಪೆಟ್ಟಿಗೆಯನ್ನು ತಯಾರಿಸಿ ಅದರೊಳಗೆ ಸ್ನೋ ವೈಟನ್ನು ಮಲಗಿಸ್ತಾರೆ. ಬೆಡ್ ಅಂದರೆ ಹಾಸಿಗೆ, ಬಿಲ್ಟ್ ಅಂದರೆ ನಿರ್ಮಿಸೋದು, ಅವರು ಅದನ್ನು ನಿರ್ಮಿಸ್ತಾರೆ, ಹಾಸಿಗೆಯನ್ನು ನಿರ್ಮಿಸ್ತಾರೆ. ಗೋಲ್ಡ್ ಬಂಗಾರ, ಗ್ಲಾಸ್ ಅಂದರೆ ಗಾಜು. ದೇ ಕೆಪ್ಟ್ ಅಂದರೆ ಇಡುವುದು. ದೇರ್ ಬಿಲವ್ಡ್ ಸ್ನೋ ವೈಟ್ ಅಂದರೆ ಅವರ ಪ್ರಿಯವಾದ, ಬಿಲವ್ಡ್ ಅಂದರೆ ಪ್ರಿಯವಾದ, ಪ್ರೀತಿಯ ಸ್ನೋ ವೈಟನ್ನು ಅದರಲ್ಲಿ ಇಡ್ತಾರೆ. ಕೈಂಡ್ ಪ್ರಿನ್ಸ್ ವಾಸ್ ಸರ್ಚಿಂಗ್ ಫಾರ್ ಸ್ನೋ ವೈಟ್ ಫಾರ್ ಆ್ಯಂಡ್ ವೈಡ್. ಒಬ್ಬ ದಯಾಳ್ ರಾಜ್ಕುಮಾರ ಸ್ನೋ ವೈಟನ್ನು ಬಹಳ ಸಮಯದಿಂದ ಹುಡುಕ್ತಾ ಇದ್ದ. ಸರ್ಚ್ ಅಂದರೆ ಹುಡುಕೋದು, ಫಾರ್ ಆ್ಯಂಡ್ ವೈಡ್ ಬಹಳ ಸಮಯದಿಂದ. ಒನ್ ಬ್ರೈಟ್ ಡೇ ಹಿ ಕೇಮ್ ಟು ಕಾಟೇಜ್ ಆ್ಯಂಡ್ ಫೈನಲಿ ಫೌಂಡ್ ಹರ್ ಬಟ್ ಇನ್ ಸಚ್ ಎ ಸ್ಟೇಟ್. ಒಂದು ದಿನ ಅವಳನ್ನು ಮನೆಯಲ್ಲಿ ಅಂಥ ಸ್ಥಿತಿಯಲ್ಲಿ ನೋಡ್ತಾನೆ. ಸಚ್ ಎ ಸ್ಟೇಟ್ ಅಂದರೆ ಸ್ಥಿತಿ, ಫೌಂಡ್ ಅಂದರೆ ಕಾಣುವುದು ಅಥವಾ ಸಿಗೋದು, ಫೈನಲಿ ಅಂದರೆ ಕೊನೆಗೂ ಅಥವಾ ಕೊನೆಯದಾಗಿ ಅವನಿಗೆ ಸ್ನೋ ವೈಟ್ ಸಿಗ್ತಾಳೆ. ಆದರೆ ಯಾವ ಸ್ಥಿತಿಯಲ್ಲಿ? ನಿರ್ಜೀವ ಸ್ಥಿತಿಯಲ್ಲಿ ಸಿಗ್ತಾಳೆ. ದ ಪ್ರಿನ್ಸ್ ಪುಲ್ ಓಪನ್ ದ ಗ್ಲಾಸ್ ಕಫೀನ್. ಸೊ ರಾಜಕುಮಾರ ಪುಲ್ಡ್ ಓಪನ್ ಅಂದರೆ ಅದನ್ನು
ತೆರೆಯುವುದು ಏನನ್ನ, ಗ್ಲಾಸ್ ಗಾಜಿನ, ಕಾಫಿನ್ ಅಂದರೆ ಶವಪೆಟ್ಟಿಗೆ. ಆ ಗಾಜಿನ ಶವಪೆಟ್ಟಿಗೆನ ಅವನ ತೆರೆತಾನೆ. ಹಿ ನೆಲ್ ಡೌನ್ ಆ್ಯಂಡ್ ಗೇವ್ ಹರ್ ಅ ಜೆಂಟಲ್ ಕಿಸ್. ಅವನು ಕೆಳಗಡೆ ಕಾಲೂರಿ ಕುಳಿತುಕೊಳ್ತಾನೆ ಮತ್ತೆ ಅವಳಿಗೆ ಒಂದು ಮೃದುವಾದ ಮುತ್ತನ್ನು ಕೊಡ್ತಾನೆ. ಜೆಂಟಲ್ ಅಂದರೆ ಮೃದುವಾದ, ಕಿಸ್ ಅಂದರೆ ಮುತ್ತು. ನೆಲ್ಟ್ ಡೌನ್ ಅಂದರೆ ಕೆಳಗಡೆ ಕಾಲೂರಿ ಕೂತ್ಕೊಳ್ಳೋದು. ಆಲ್ ಆಫ್ ಅ ಸಡನ್ ಸ್ನೋ ವೈಟ್ ಓಪನ್ ಹರ್ ಐಸ್ ಆ್ಯಂಡ್ ವಾಸ್ ಅಲೈವ್ ಒನ್ಸ್ ಮೋರ್. ಅಚಾನಕ್ಕಾಗಿ ಸ್ನೋ ವೈಟ್ ತನ್ನ ಕಣ್ಣುಗಳನ್ನು ತೆರಿತಾಳೆ ಮತ್ತು ಮತ್ತೊಮ್ಮೆ ಜೀವಂತವಾಗ್ತಾಳೆ. ಅಲೈವ್ ಅಂದರೆ ಜೀವಂತ, ಒನ್ಸ್ ಮೋರ್ ಅಂದರೆ ಮತ್ತೊಮ್ಮೆ, ಐಸ್ ಅಂದರೆ ಕಣ್ಣು. ಅವಳು ಕಣ್ಣುಗಳನ್ನು ತೆರಿತಾಳೆ ಮತ್ತೆ ಅವಳು ಜೀವಂತ ಸ್ಥಿತಿಗೆ ಮರಳ್ತಾಳೆ. The prince took her to his kingdom and they lived happily together forever and ever. ರಾಜ್ಕುಮಾರ್ ಅವಳನ್ನು ತನ್ನ ರಾಜ್ಯಕ್ಕೆ ಕರೆದೊಯ್ತಾನೆ ಮತ್ತೆ ಯುಗಗಳವರೆಗೆ ಅವರು ಸಂತೋಷದಿಂದ ಜೀವಿಸ್ತಾರೆ. ಟುಗೆದರ್ ಅಂದರೆ ಜೊತೆಗೆ, ಫಾರೆವರ್ ಅಂದರೆ ಯಾವಾಗಲೂ, ಎವರ್ ಆ್ಯಂಡ್ ಎವರ್ ಅಂದರೆ ಯಾವಾಗಲೂ, ಯುಗಗಳವರೆಗೆ. ಲಿವ್ ಅಂದರೆ ಬದುಕೋದು ಅಥವಾ ವಾಸಿಸೋದು. ಹ್ಯಾಪಿಲಿ ಅಂದರೆ ಸಂತೋಷವಾಗಿ. ಕಿಂಗ್ಡಮ್ ಅಂದರೆ ರಾಜ್ಯ. ತನ್ನ ರಾಜ್ಯಕ್ಕೆ ಅವಳನ್ನು ಕರ್ಕೊಂಡು ಹೋಗ್ತಾನೆ ರಾಜ್ಕುಮಾರ. ಮತ್ತೆ ಅವರಿಬ್ರು ಜೊತೆಗೆ ಯುಗಗಳವರೆಗೆ ಸಂತೋಷದಿಂದ ಬಾಳ್ತಾರೆ. ಇದು ಸ್ನೋ ವೈಟ್ ಆ್ಯಂಡ್ ದ ಸೆವೆನ್ ಡ್ವಾರ್ಫ್ಸ್ ಕತೆ. ನಿಮಗೆಲ್ಲ ಇದು ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಳ್ತೀನಿ. ದಿಸ್ ಇಸ್ ಆಲ್ ಅಬೌಟ್ ದ ಸ್ಟೋರಿ. This is all about the story Snow White and the Little. This is the story about Snow White and the Seven Dwarfs. I hope you enjoy the story and the narration. Also, please like, share as well as subscribe to this channel. Thank you.